ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆಯ 2025-26ನೇ ಸಾಲಿನ ಕಬ್ಬು ನುರಿಸುವ ಬಾಯ್ಲರ್ ಅಗ್ನಿ ಪ್ರದೀಪನ ಕಾರ್ಯಕ್ರಮಕ್ಕೆ ನಿಡಸ್ತೋಷಿ ಶ್ರೀ ಮಠದ ಶ್ರೀಗಳು ಆದ ಪರಮ ಪೂಜ್ಯ ಡಾಕ್ಟರ್ ಶಿವಲಿಂಗೇಶ್ವರ ಮಹಾಸ್ವಾಮೀಜಿ ಮತ್ತು ಶಂಕರಾಚಾರ್ಯ ಪೀಠದ ಸಚ್ಚಿದಾನಂದ ಅಭಿನವ ವಿದ್ಯಾ ನರಸಿಂಹ ಭಾರತಿ ಶ್ರೀಗಳ ಅಮೃತ ಹಸ್ತದಿಂದ ಚಾಲನೆ ಕೊಡಲಾಗಿದೆ. ಈ ವೇಳೆ ಕಾರ್ಖಾನೆಯ ನೇತೃತ್ವ ವಹಿಸಿಕೊಂಡ ಮಾಜಿ ಸಂಸದರು ಆದ ಅಣ್ಣಾ ಸಾಹೇಬ ಜೊಲ್ಲೆ, ನಿಪ್ಪಾಣಿ ಶಾಸಕಿ ಶಶಿಕಲಾ ಜೊಲ್ಲೆ, ಜ್ಯೋತಿ ಪ್ರಸಾದ ಜೊಲ್ಲೆ, ಕಾರ್ಖಾನೆ ಅಧ್ಯಕ್ಷರು ಆದ ಬಸವರಾಜು ಕಲ್ಲಟ್ಟಿ, ಉಪಾಧ್ಯಕ್ಷರು ಆದ ಅಶೋಕ್ ಪಟ್ಟಣಶೆಟ್ಟಿ, ನಿರ್ದೇಶಕರು ಆದ ಬಾಬಾ ಸಾಹೇಬ ಆರ್ಬೋಳೆ, ಶಿವನಾಯ್ಕ, ಅಣ್ಣನಾಯ್ಕ, ಮಲ್ಲಿಕಾರ್ಜುನ ಪಾಟೀಲ, ಭಾರತಿ ಹಂಜಿ, ಶಾರದಾ ಪಾಟೀಲ, ಕಾರ್ಮಿಕ ಸಂಘದ ಅಧ್ಯಕ್ಷ ಮೋಹನ್ ಕೋಟಿವಾಲೆ, ಹಿರಿಯರು ಆದ ಅಪ್ಪ ಸಾಹೇಬ್ ಶಿರಕೋಳಿ, ರಾಜೇಂದ್ರ ಪಾಟೀಲ, ಶಶಿರಾಜೆ ಪಾಟೀಲ, ಶ್ರೀಕಾಂತ್ ಹತನೂರಿ, ಸಂತೋಷ್ ಮೂಡಶಿ, ದಿಲೀಪ ಹೊಸ್ಮನಿ ಸೇರಿ ಕಾರ್ಖಾನೆಯ ಆಡಳಿತ ಮಂಡಳಿಯ ಸದಸ್ಯರು ಮತ್ತು ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. ಬಳಿಕ ಡಾಕ್ಟರ್ ಶಿವಲಿಂಗೇಶ್ವರ ಶ್ರೀಗಳು ಮತ್ತು ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಈ ಕುರಿತು ಏನೆಲ್ಲ ಮಾತನಾಡಿದ್ದಾರೆ ತೋರಿಸ್ತೀವಿ ನೋಡಿ. ಈ ಸಕ್ಕರೆ ಕಾರ್ಖಾನೆ, ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆ ತನ್ನದೇ ಆದ ವಿಶಿಷ್ಟವಾದ ಒಂದು ಪದ್ಧತಿಯನ್ನು ಮೊದಲಿನಿಂದಲೂ ಅಪ್ಪನಗೌಡರ ಕಾಲದಿಂದಲೂ ನಡೆಸಿಕೊಂಡು ಬಂದಂಥ ಒಂದು ವ್ಯವಸ್ಥೆ. ಆಮೇಲೆ ಬಸವನಗೌಡರು, ಆಮೇಲೆ ಅನೇಕ ಜನ ಇದನ್ನೆಲ್ಲ ಆಳಿದಂಥ ಒಂದು ವ್ಯವಸ್ಥೆ ಇದೆ. ಅಲ್ಲಿಂದನೂ ಇಲ್ಲಿಯವರೆಗೆ ಈಗ ಜೊಲ್ಲೆಯವರ ಕೈಲಿ ಬಂದ ಮೇಲೆ ಭಾಳಷ್ಟು ತುಂಬ ಚೆನ್ನಾಗಿ ಕೆಲವೇ ದಿವಸಗಳಲ್ಲಿ ಭಾಳಷ್ಟು ವ್ಯವಸ್ಥಿತವಾಗಿ ಆಗ್ತಕ್ಕಂಥ ಕೆಲಸ ಬಂದಿದೆ. ಇದರಿಂದ ರೈತರಿಗೂ ಅನುಕೂಲ ಆಗುತ್ತೆ, ವರ್ಕರ್ಸಿಗೂ ಅನುಕೂಲ ಆಗುತ್ತೆ, ದೇಶಕ್ಕೂ ಅನುಕೂಲ ಆಗ್ತಕ್ಕಂಥ ಒಂದು ಕೆಲಸ ಇದು. ಯಾಕೆಂದರೆ ರೈತ ಬದುಕಿದರೆ ಜಗತ್ತು ಬದುಕ್ತದೆ. ನಾವು ಇವತ್ತು ಬೇಕಾದಷ್ಟು ಹಣ ಇರ್ಬೋದು, ಊಟಕ್ಕೆ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ರೈತ ಕಬ್ಬಿಗೆ ಒಳ್ಳೆಯ ಆಹಾರ ರೊಕ್ಕ ಬೇಕು ಅಂತಂತ ಹೇಳಿ ನೆಹರು ಕಾಲಕ್ಕೆ ಪೋದ್ದಾರ್ ಮತ್ತು ಪಾಟೀಲ್ ಅನ್ನೋರನ್ನ ಪ್ರದೇಶಕ್ಕೆ ಕಳಿಸಿಕೊಡ್ತಾರೆ. ಅವರು ಅಲ್ಲಿ ಹೋಗಿ ಸಹಕಾರಿ ಸಂಘವನ್ನು ತುಂಬ ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಬಂದು ಸಾಂಗ್ಲಿಯ ಒಂದು ಜಿಲ್ಲೆ, ಒಂದು ತಾಲೂಕಿನಲ್ಲಿ ಅದನ್ನು ಹುಟ್ಟು ಹಾಕ್ತಕ್ಕಂಥ ಕೆಲಸ ಮಾಡ್ತಾರೆ. ಆವಾಗ ಹುಟ್ಟು ಹಾಕಿದಂಥ ಒಂದು ಫ್ಯಾಕ್ಟ್ರಿ ಇದು, ಅದೇ ಇದರಲ್ಲಿ ಬರ್ತಕ್ಕಂಥ ಒಂದು ಫ್ಯಾಕ್ಟ್ರಿ ಇದು. ಆವಾಗ ಅಪ್ಪನಗೌಡರು ಅಲ್ಲಿ ಹೋಗಿ ನಮ್ಮಲ್ಲಿ ಒಂದು ಫ್ಯಾಕ್ಟ್ರಿ ಮಾಡೋದಿದೆ, ಹಿಂಗೆಲ್ಲ ಪರ್ಮಿಷನ್ ಬೇಕು ಅಂತ ಹೇಳಿ ಮಾಡಿಕೊಂಡಾಗ ಇದು ಈಚಲಕರಂಜಿ, ಆಮೇಲೆ ಮಹಾರಾಷ್ಟ್ರದ 3-4 ಶುಗರ್ ಫ್ಯಾಕ್ಟ್ರಿಗಳು ಹುಟ್ಟುವಂಥ ಒಂದು ಕೆಲಸ ಅದು. ಅಲ್ಲಿಂದ ಇಲ್ಲಿವರೆಗೆ ರೈತರಿಗೆ ಬಹಳ ಒಳ್ಳೆಯ ಅನುಕೂಲವನ್ನು ಮಾಡ್ಕೊತ ಬಂದದೆ ಈ ಫ್ಯಾಕ್ಟ್ರಿ. ಇವತ್ತು ಸಹಿತ ಈ ಜೊಲ್ಲೆಯವರ ಕೈಲಿ ಬಂದ ಮೇಲೆ ತಾನು ಎಲ್ಲ ಒಂದು ವಿಶಿಷ್ಟವಾದ ಹೊಸ ಪದ್ಧತಿಯಲ್ಲಿ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ನಿಪ್ಪಾಣಿನೂ ಹಾಗೆ ಆಗಿತ್ತು. ಅದು 2,500 ಕ್ರಷಿಂಗ್ ಇದ್ದದ್ದು ಈಗ 11,000ಕ್ಕೆ ಕ್ರಷಿಂಗ್ ಹೋಗ್ತಕ್ಕಂಥ ವ್ಯವಸ್ಥೆ ಆಗಿದೆ. ಇದರಲ್ಲಿಯೂ ಅನೇಕ ಬದಲಾವಣೆ ತರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಈಗಿನ ಇರ್ತಕ್ಕಂಥ ಟೀಮ್ ಎಲ್ಲ ಮಾಡಲಿ. ಇದರಿಂದ ರೈತರಿಗೆ ಭಾಳಷ್ಟು ಅನುಕೂಲ ಆಗಲಿ. ರೈತರು ಹೆಚ್ಚು ಕಬ್ಬು ಬೆಳೆಯುವಂಥ ವ್ಯವಸ್ಥೆಯನ್ನು ಮಾಡಬೇಕು. ನಾವಿನ್ನೂ ರೈತರು ಎಲ್ಲಿದ್ದೀವಿ ಅಂದರೆ 40, 35, 40 ಇದ್ದೀವಿ ನಾವೆಲ್ಲ ಒಂದು ಎಕರೆಗೆ ಅಷ್ಟೇ ಟನ್ನಲ್ಲಿ ಇದ್ದೀವಿ ನಾವು. ಇನ್ನು ಅದಕ್ಕಿಂತ ಮುಂದೆ ಹೋಗಬೇಕು. ಯಾಕೆಂದರೆ ನೀರಾವರಿ ಹೆಚ್ಚಾಗಿದೆ, ಗೊಬ್ಬರದ ಅನುಕೂಲ ಆಗಿದೆ, ಸಬ್ಸಿಡಿಗಳು ಅನುಕೂಲ ಆಗಿದ್ದಾವೆ, ಸಾಕಷ್ಟು ರೈತರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ಆಗಿರೋದ್ರಿಂದ ರೈತರು ತಾವು ಆರ್ಥಿಕವಾಗಿ ಬೆಳಿಬೇಕಾದ್ರೆ ಸ್ವಲ್ಪ ಇಂಥವನ್ನೆಲ್ಲ ಹೆಚ್ಚು ಮಾಡ್ಕೊತ ಹೋದರೆ ರೈತ ಇನ್ನೂ ತುಂಬ ಚೆನ್ನಾಗಿ ಬೆಳೆಯುವಂಥ ವ್ಯವಸ್ಥೆ ಮಾಡ್ತದೆ. ಆ ರೀತಿಯಾಗಿ ಇವರು ಈಗಿನ ಒಂದು ವ್ಯವಸ್ಥೆಯಲ್ಲಿ ಟನ್ನಿಗೆ ಹಣವನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಇನ್ನೂ ತುಂಬ ಚೆನ್ನಾಗಿ ಬೆಳೀಲಿ, ರೈತರಿಗೂ ಒಳ್ಳೆಯದಾಗಲಿ ಅಂತೇಳಿ ಆಸೆ ಮಾಡಿ 2 ಮಾತುಗಳು ವಿರಾಮ ಕೊಡ್ತೀವಿ. ಒಳ್ಳೆ ಪೂಜೆ ಆಗಿದೆ. ಈ ಬರ್ತಕ್ಕಂಥ ಈ ಸೀಸನ್ನಲ್ಲಿ ಸರ್ಕಾರದಿಂದ ಆದೇಶ ನವೆಂಬರ್ 1 ಪ್ರಾರಂಭ ಮಾಡಬೇಕಂತ ಈಗಾಗಲೇ ಆದೇಶವನ್ನು ಹೊರಡಿಸಿದ್ದಾರೆ. ಅಷ್ಟರ ಒಟ್ಟಿಗೆ ನಮ್ಮದೆಲ್ಲ ತಯಾರಿ ಮಾಡಿ ಈಗಾಗಲೇ 10,000 ಕೆಪಾಸಿಟಿ ಇಂದ ಈ ಸಕ್ಕರೆ ಕಾರ್ಖಾನೆ ಈ ಸಾರಿ ಒಳ್ಳೆಯ ವ್ಯವಸ್ಥೆಯನ್ನು ಕೂಡ ಮಾಡಿದೆ. ಕಬ್ಬು ಕಟಾವು ಇರ್ಬೋದು, ಹಾರ್ವೆಸ್ಟಿಂಗ್ ಇರ್ಬೋದು, ಲೋಕಲ್ ಮತ್ತು ಬೀಡ್ಗಳಿಂದ ಗ್ಯಾಂಗ್ಗಳನ್ನು ಕೂಡ ರೈತರಿಗೆ ಅನುಕೂಲ ಆಗುವಂತೆ ಭಾಳ ಒಳ್ಳೆಯ ರೀತಿಯಿಂದ ಇವತ್ತು ಮಾಡಲಾಗಿದೆ. ಇವತ್ತು ವಜನ್ ಕಾಟ ಇರ್ಬೋದು ಅಥವಾ ಬಿಲ್ ಪೇಮೆಂಟ್ ಇರ್ಬೋದು ಮತ್ತು ಇನ್ನುಳಿದ ಎಲ್ಲ ವ್ಯವಸ್ಥೆಗಳು ರೈತರಿಗೆ ಅನುಕೂಲ ಆಗುವಂತೆ ಎಲ್ಲ ಹೊಸದಾಗಿ ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿ ಬರ್ತಕ್ಕಂಥ ದಿನಮಾನದಲ್ಲಿ ಕಬ್ಬು ನುಡಿಸುವ ಹಂಗಾಮಿನ ಜೊತೆಗೆ 1.5 ಲಕ್ಷ ಲೀಟರ್ ಇಥನಾಲ್ ಪ್ಲಾಂಟ್ ಕೂಡ ಪ್ರಾರಂಭದ ಹಂತದಲ್ಲಿದೆ. ಮತ್ತು 18 ಮೆಗಾವ್ಯಾಟ್ ಕೋ ಜನರೇಷನ್ ಈಗಾಗಲೇ ಪ್ರಾರಂಭಿಸಿತ್ತು.
ಅದರ ಬಾಯ್ಲರನ್ನು ರಿಪೇರಿ ಮಾಡಿ ಮತ್ತು 18 ಮೆಗಾವ್ಯಾಟ್ ಅಂದರೆ 36 ಮೆಗಾವ್ಯಾಟ್ ಈ ಸಲ ಪ್ರಾರಂಭದಲ್ಲಿದೆ. ಅದೇ ಪ್ರಕಾರ ಈ ಎಲ್ಲ ಸವಲತ್ತುಗಳು ಕಾರ್ಮಿಕರಿಗೆ 7ನೇ ವೇತನ ಇರ್ಬೋದು, ಹೆಲ್ತ್ ಇನ್ಶೂರೆನ್ಸ್ ಇರ್ಬೋದು ಅಥವಾ ಲೈಫ್ ಇನ್ಶೂರೆನ್ಸ್ ಇರ್ಬೋದು, ಎಲ್ಲವನ್ನು ಕೂಡ ಮಾಡಿ ಕಾರ್ಮಿಕ ಕೂಡ ಈಗಾಗಲೇ ದೀಪಾವಳಿಯಲ್ಲಿ ಬೋನಸ್ ಕೂಡ ಡಿಕ್ಲೇರ್ ಮಾಡೋ ಹಂತದಲ್ಲಿದ್ದೆವು. ಅದೇ ಪ್ರಕಾರ ರೈತರಿಗೆ ಕೂಡ ಕಬ್ಬು ಕಟಾವನ್ನು ವ್ಯವಸ್ಥೆ ಮಾಡಿ 15 ದಿವಸದಲ್ಲಿ ಬಿಲ್ ಕೊಡುವಂಥ ವ್ಯವಸ್ಥೆ ಮತ್ತು ಅವರಿಗೂ ಕೂಡ ಆಕ್ಸಿಡೆಂಟಲ್ಲಿ ಮೃತಪಟ್ಟಿರೋ 10 ಲಕ್ಷ ಪರ್ಯಂತ ಇನ್ಶೂರೆನ್ಸ್ ಸಿಗುವಂಥ ಯೋಜನೆ ಕೂಡ ಈಗಾಗಲೇ ಮೊನ್ನೆ ಜನರಲ್ ಮೀಟಿಂಗ್ನಿಂದ ಪ್ರಾರಂಭ ಆಗಿದೆ. ವಿನಾಯಕ ಭೋಸಲೆ, TV20 ಕನ್ನಡ, ಸಂಕೇಶ್ವರ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.